ಭಾರತದಲ್ಲಿ ಅತ್ಯಾಧುನಿಕ ನೇತ್ರ ಚಿಕಿತ್ಸಾ ತಂತ್ರಜ್ಞಾನಗಳನ್ನು ಪರಿಚಯಿಸುವಲ್ಲಿ ಮುಂಚೂಣಿಯಲ್ಲಿರುವ ವೈದ್ಯರ ಮಾಲೀಕತ್ವದ ಮತ್ತು ವೈದ್ಯರೇ ಮುನ್ನಡೆಸುತ್ತಿರುವ ಪ್ರತಿಷ್ಠಿತ ವೈದ್ಯಕೀಯ ಸಂಸ್ಥೆಯಾಗಿರುವ ನೇತ್ರಧಾಮ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್ ಇದೀಗ ಯಲಹಂಕದಲ್ಲಿ ತನ್ನ ನೂತನ ಕೇಂದ್ರವನ್ನು ಉದ್ಘಾಟಿಸಿದೆ. ನೇತ್ರಧಾಮದ ಅಧ್ಯಕ್ಷರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಪ್ರೊಫೆಸರ್ ಡಾಕ್ಟರ್ ಶ್ರೀ ಗಣೇಶ್ ಅವರು ಈ ಕೇಂದ್ರವನ್ನು ಉದ್ಘಾಟಿಸಿದ್ರು. ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಉತ್ತರ ಬೆಂಗಳೂರಿನಲ್ಲಿ ಅತ್ಯಾಧುನಿಕ ನೇತ್ರ ಚಿಕಿತ್ಸೆಗೆ ಹೆಚ್ಚುತ್ತಿರುವ ಬೇಡಿಕೆಯನ್ನ ಈ ವಿನೂತನ ಅತ್ಯಾಧುನಿಕ ನೇತ್ರಧಾಮ ಹೊಸ ಆಸ್ಪತ್ರೆ ಪೂರೈಸಲಿದೆ. ಈ ಅತ್ಯಾಧುನಿಕ ಸೌಲಭ್ಯವು ಕರ್ನಾಟಕದಲ್ಲಿ ನೇತ್ರಧಾಮ ಆಸ್ಪತ್ರೆಯ ಅಸ್ತಿತ್ವವನ್ನು ಬಲಪಡಿಸುವುದಲ್ಲದೆ ಸುರಕ್ಷತೆ, ವೈದ್ಯಕೀಯ ಶ್ರೇಷ್ಠತೆ ಮತ್ತು ಉತ್ತಮ ನೇತ್ರ ಚಿಕಿತ್ಸಾ ಫಲಿತಾಂಶಗಳ ಮೇಲೆ ಗಮನ ಕೇಂದ್ರೀಕರಿಸಿದ ಆಸ್ಪತ್ರೆಯ ನೈತಿಕ ಮತ್ತು ರೋಗಿ ಸ್ನೇಹಿ ವಿಧಾನವನ್ನ ಮತ್ತಷ್ಟು ಗಟ್ಟಿಗೊಳಿಸಲಿದೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶ್ರೀ ಗಣೇಶ್ ಅಂತ, ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ನೇತ್ರಧಾಮ ಹಾಸ್ಪಿಟಲ್ಸ್ ಪ್ರೈವೇಟ್ ಲಿಮಿಟೆಡ್. ಇವತ್ತು ನಾವು ನಮ್ಮ 10ನೇ ಬ್ರಾಂಚ್ ಇಲ್ಲಿ ಯಲಹಂಕನಲ್ಲಿ ಇನಾಗ್ರೇಟ್ ಮಾಡಿದ್ದೀವಿ. ಈ ಯಲಹಂಕ ಬ್ರಾಂಚ್ನಲ್ಲಿ ನಾವು ಎಲ್ಲ ಲೇಟೆಸ್ಟ್ ಟೆಕ್ನಾಲಜೀಸ್ ಇದೆ. ಲೇಸರ್ ಕ್ಯಾಟ್ರಾಕ್ಟ್ ಆಪರೇಷನ್, ಅಡ್ವಾನ್ಸ್ಡ್ ಇಂಟ್ರಾಕ್ಯುಲರ್ ಲೆನ್ಸಸ್, ರಿಫ್ರಾಕ್ಟಿವ್ ಸರ್ಜರಿ ಅಂದರೆ ದೃಷ್ಟಿ ದೋಷಗಳಿದ್ರೆ ಶಾರ್ಟ್ ಸೈಟ್, ಲಾಂಗ್ ಸೈಟ್ ಅದನ್ನು ಕರೆಕ್ಟ್ ಮಾಡ್ಬೋದು. ಸ್ಮೈಲ್ ಮತ್ತು ಲೆಂಟಿಕ್ಯೂಲ್ ಎಕ್ಸ್ಟ್ರಾಕ್ಷನ್ನು ಇಲ್ಲಿದೆ. ಎಲ್ಲ ರೆಟಿನಾ ಪ್ರಾಬ್ಲಮ್ಸ್ಗೂ ಟ್ರೀಟ್ಮೆಂಟ್ ಇದೆ. ಡಯಾಬಿಟಿಕ್ ರೆಟಿನೋಪತಿ, ರೆಟಿನಾ ಡಿಟ್ಯಾಚ್ಮೆಂಟು ಅದಕ್ಕೆಲ್ಲ ಟ್ರೀಟ್ಮೆಂಟ್ ಇದೆ. ಪ್ಲಸ್ ಗ್ಲಾಕಮಾ ಸ್ಪೆಷಲಿಸ್ಟ್ ಇಲ್ಲಿದ್ದಾರೆ, ಗ್ಲಾಕಮಾಗೂ ಟ್ರೀಟ್ಮೆಂಟ್ ಇದೆ. ಸೊ ಕಣ್ಣಿನ ಏನು ತೊಂದರೆ ಇದ್ರೂ ಅದನ್ನು ನಾವು ಇಲ್ಲಿ ಯಲಹಂಕ ಬ್ರಾಂಚ್ನಲ್ಲಿ ಟ್ರೀಟ್ ಮಾಡ್ಬೋದು ವಿತ್ ದ ಲೇಟೆಸ್ಟ್ ಟೆಕ್ನಾಲಜೀಸ್. ಸರ್, ಪ್ರಾಫಿಟಬಿಲಿಟಿಗಿಂತ ನಮಗೆ ಸೇವೆ ಮುಖ್ಯ. ಹೌದು, ನಾನು ನನ್ನ ಕೆರಿಯರ್ ಶುರು ಮಾಡಿದ್ದು ಆಲ್ಮೋಸ್ಟ್ 32 ವರ್ಷ ಹಿಂದೆ. 1994ನಲ್ಲಿ ನಾನು ನೇತ್ರಧಾಮ ಶುರು ಮಾಡಿದೆ. ಒಂದು ಸಣ್ಣ ಕ್ಲಿನಿಕ್ ಥರ ಶುರು ಮಾಡಿದ್ದು. ಬಟ್ ಆವಾಗ ನನ್ನ ಮೇನ್ ಫೋಕಸ್ ಏನಂದರೆ ಪೇಷಂಟ್ ಕೇರ್. ಪೇಷಂಟ್ಸ್ಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಬೇಕು, ಲೇಟೆಸ್ಟ್ ಟೆಕ್ನಾಲಜಿ ತೊಗೊಂಡು ಬರಬೇಕು. ಅದರಿಂದ ನಾನು ಐ ವಾಸ್ ಒನ್ ಆಫ್ ದ ಫಸ್ಟ್ ಟು ಸ್ಟಾರ್ಟ್ ಫೇಕೋ ಇನ್ ಕರ್ನಾಟಕ. ಅಂದರೆ ಇಂಜೆಕ್ಷನ್ ಇಲ್ಲದೆ, ಹೊಲಿಗೆ ಇಲ್ಲದೆ, ಬರೀ ಡ್ರಾಪ್ಸ್ ಹಾಕಿ ಈ ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡೋದು. ಆಲ್ಮೋಸ್ಟ್ ನಾವು 30 years ಅಗೋ ನಾನು ಶುರು ಮಾಡಿದೆ. ಐ ವಾಸ್ ಒನ್ ಆಫ್ ದ ಫಸ್ಟ್. ಈವನ್ ಲೇಸರ್ ಕರೆಕ್ಷನ್ಗಳು, ವಿ ಗಾಟ್ ದ ಫಸ್ಟ್ ಅಡ್ವಾನ್ಸ್ಡ್ ಲೇಸರ್ ಲೇಸಿಕ್ಗೆ ಶುರು ಮಾಡಿದ್ದು 1999ನಲ್ಲಿ ನಾವು ಲೇಸಿಕ್ ಶುರು ಮಾಡಿದ್ದು. ಈಗ ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್ ಅವರೆಲ್ಲ ಬರ್ತಾ ಇದ್ದಾರೆ. ಯಾರು ಮಾಡಿಸ್ಕೊಂಡಿದ್ದಾರೋ 25-30 ವರ್ಷ ಹಿಂದೆ ಯಾರು ಮಾಡಿಸ್ಕೊಂಡಿದ್ದಾರೋ ಅವ್ರ ಮಕ್ಕಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಟ್ರೀಟ್ಮೆಂಟ್ಗೆ. ಸೊ ಮೋರ್ ದೆನ್ 1.5 lakh ಸರ್ಜರೀಸ್ ನಾನೇ ಮಾಡಿದ್ದೀನಿ. ಆ್ಯಂಡ್ ನೇತ್ರಧಾಮ ಈಗ ಬೆಳೆದಿದೆ. ಈಗ ಇದು 10ನೇ ಬ್ರಾಂಚು. ಆಮೇಲೆ ನಮ್ಮ ಫೋಕಸ್ ಏನಂದರೆ ಮೇನ್ಲಿ ಆನ್ ಪೇಷಂಟ್ ಕೇರ್. ಯಾಕಂದರೆ ಇವತ್ತು ನೀವು ಹೆಲ್ತ್ ಕೇರ್ ನೋಡಿದ್ರೆ ಸುಮಾರು ಚೈನ್ಸ್ ಬಂದಿದೆ, ಎಲ್ಲ ಇನ್ವೆಸ್ಟರ್ ಲೆಡ್ ಚೈನ್ಸು. ಇನ್ವೆಸ್ಟರ್ಸ್ ಎಲ್ಲ ಅಬ್ರಾಡಿಂದ ಬಂದಿದ್ದಾರೆ, ದುಡ್ಡು ಹಾಕಿದ್ದಾರೆ. ಅವ್ರದ್ದು ಮೇನ್ ಫೋಕಸ್ ಏನಂದರೆ ಪ್ರಾಫಿಟಬಿಲಿಟಿ, ಅಂದರೆ ಪೇಷಂಟಿಂದ ಎಷ್ಟು ದುಡ್ಡು ಮಾಡ್ಕೊಳ್ಬೋದು, ಎಷ್ಟು ಪ್ರಾಫಿಟಬಿಲಿಟಿ ಇರುತ್ತೆ. ಅದರಿಂದ ಕಂಪ್ಲೀಟ್ ಸೀನ್ ಚೇಂಜ್ ಆಗ್ತಾ ಇದೆ. ಪೇಷಂಟ್ ಕೇರ್ದು ಅಫೋರ್ಡಬಿಲಿಟಿ ಎಲ್ಲ ಚೇಂಜ್ ಆಗ್ತಾ ಇದೆ. ಆದರೆ ನಾವು ವಿ ಆರ್ ಅ ಡಾಕ್ಟರ್ ಲೆಡ್ ಆ್ಯಂಡ್ ಡಾಕ್ಟರ್ ಓನ್ಡ್ ಕಂಪನಿ. ಅಂದರೆ ನಮ್ಮ ಮೇನ್ ಫೋಕಸ್, ವಿ ಡೋಂಟ್ ಹ್ಯಾವ್ ಎನಿ ಇನ್ವೆಸ್ಟರ್ಸ್ ಯಾರೂ ಇಲ್ಲ. ನಾವೇ ನಮ್ಮ ಇನ್ವೆಸ್ಟ್ಮೆಂಟ್ ಮಾಡಿ ಮೇನ್ಲಿ ಪೇಷಂಟ್ ವೆಲ್ಫೇರು, ಪೇಷಂಟ್ ಕೇರು, ಪೇಷಂಟ್ ಸರ್ವಿಸ್ ಫೋಕಸ್ ಮಾಡಿಕೊಂಡು ಈಗ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಸೊ ಅದರಿಂದ ವಿ ಆರ್ ನೋನ್ ಫಾರ್ ಅವರ್ ಸರ್ವಿಸ್ ಆ್ಯಂಡ್ ಕ್ವಾಲಿಟಿ. ಈವನ್ ವಿ ಆರ್ ದ ಫಸ್ಟ್ ಐ ಹಾಸ್ಪಿಟಲ್ ಇನ್ ಇಂಡಿಯಾ ಟು ಗೆಟ್ NABH ಅಕ್ರೆಡಿಟೇಷನ್, ಅಂದರೆ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ. ಆ್ಯಂಡ್ ಹಲವಾರು ಅವಾರ್ಡ್ಸು ಬಂದಿದೆ ಕ್ವಾಲಿಟಿದು. ನಾವು ಎಜುಕೇಷನಲ್ ಪ್ರೋಗ್ರಾಮ್ಸು ಸುಮಾರು ನಡೆಸ್ತೀವಿ. ವಿ ಹ್ಯಾವ್ BSc ಇನ್ ಆಪ್ಟೋಮೆಟ್ರಿ, ಮಾಸ್ಟರ್ಸ್ ಇನ್ ಆಪ್ಟೋಮೆಟ್ರಿ, ಮತ್ತು ರೆಸಿಡೆನ್ಸಿ ಇನ್ ಆಫ್ಥಾಲ್ಮಾಲಜಿ ಥ್ರೂ ನ್ಯಾಷನಲ್ ಬೋರ್ಡ್. ಅಂದರೆ ಕ್ಯಾಪಿಟೇಷನ್ನು ಡೊನೇಷನ್ ಏನಿಲ್ಲ. ಅದರಲ್ಲಿ ಸೆಂಟರ್ನಲ್ಲೇ ಸ್ಟೂಡೆಂಟ್ಸ್ನ ಸೆಲೆಕ್ಟ್ ಮಾಡಿ ಥ್ರೂ ನೀಟ್ ಕಳಿಸ್ಕೊಡ್ತಾರೆ. ಸೊ ಅದನ್ನು ನಡೆಸ್ತಾ ಇದ್ದೀವಿ. ಪ್ಲಸ್ ಪೋಸ್ಟ್ ಡಾಕ್ಟ್ರಲ್ ಸ್ಪೆಷಲೈಸೇಷನ್ ವಿತ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ. ಹಲವಾರು ಫೀಲ್ಡ್ಸ್, ಫೇಕೋ, ರಿಫ್ರಾಕ್ಟಿವ್, ಗ್ಲಾಕೋಮಾ, ರೆಟಿನಾ, ಇದನ್ನಲ್ಲೆಲ್ಲ ನಾವು ಫೆಲೋಶಿಪ್ ಟ್ರೈನಿಂಗ್ ಕೊಡ್ತೀವಿ. ಸುಮಾರು ಜನ ಡಾಕ್ಟರ್ಸ್ ನಮ್ಮ ಹತ್ರ ಟ್ರೈನ್ ಮಾಡಿರೋರು ಆಗಲೇ ನಮ್ಮ ಪ್ರಾಕ್ಟೀಸ್ನಲ್ಲೇ ಕನ್ಸಲ್ಟೆಂಟ್ಸ್ ಆಗಿ ಕಂಟಿನ್ಯೂ ಮಾಡಿದ್ದಾರೆ. ಸೊ ನನ್ನ ಎಥಿಕ್ಸು, ನಮ್ಮ ಸರ್ವಿಸ್ ಮೋಟೋ ಸೇಮ್ ಥಿಂಗ್ಸ್ ಫಾಲೋ ಮಾಡ್ತಾರೆ. ಸೊ ಹಾಗಿದ್ದು ನಾವು ಸ್ಲೋ ಆಗಿ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಬಂದಿದ್ದೀವಿ. ಅಂದರೆ ಸಡನ್ನಾಗಿ ನಾವು 50-100 ಹಾಸ್ಪಿಟಲ್ಸ್ ಓಪನ್ ಮಾಡಲ್ಲ, ಯಾಕಂದರೆ ಆ ಥರ ಫಂಡಿಂಗ್ ಇಲ್ಲ ನಮ್ಮ ಹತ್ರ. ಆದರೆ ವರ್ಷಕ್ಕೆ 1-2 ಡಿಪೆಂಡಿಂಗ್ ಅಪಾನ್ ದ ಸಿಚುಯೇಷನ್, ಎಲ್ಲಿ ನೀಡ್ ಇದೆಯೋ ಅಲ್ಲಿ. ಈಗ ನಾರ್ತ್
ಬ್ಯಾಂಗ್ಳೂರ್ನಲ್ಲಿ ಯಲಹಂಕನಲ್ಲಿ ಈ ಫೆಸಿಲಿಟಿ ಓಪನ್ ಮಾಡಿರೋದು. ಇದು ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್. ಇಲ್ಲಿ ಯಾವುದು ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್ ಇರಲಿಲ್ಲ. ಲೇಸರ್ ಕ್ಯಾಟ್ರಾಕ್ಟ್ ಸರ್ಜರಿಗೆ, ಅಡ್ವಾನ್ಸ್ಡ್ IOLs, ರಿಫ್ರಾಕ್ಟಿವ್ ಸರ್ಜರಿ, ದೃಷ್ಟಿದೋಷಗಳು ಟ್ರೀಟ್ ಮಾಡೋಕ್ಕೆ ಫೆಸಿಲಿಟಿ ಇರಲಿಲ್ಲ. ಸೊ ಫಸ್ಟ್ ಟೈಮ್ ಇನ್ ನಾರ್ತ್ ಕರ್ನಾಟಕ ಇಲ್ಲಿ ಯಲಹಂಕನಲ್ಲಿ ನಾವು ಈ ಬ್ರಾಂಚ್ನಲ್ಲಿ ಈ ಫೆಸಿಲಿಟೀಸ್ ಎಲ್ಲ ತಂದಿದ್ದೀವಿ. ಸೊ ಎಲ್ಲರೂ ಬಂದಿದ್ದು ಉಪಯೋಗಿಸ್ಕೊಳ್ಬೋದು. ಆ್ಯಂಡ್ ಇದೆ ಅದೇ ನಾವು ನೋಡಬೇಕು, ಯಾಕಂದ್ರೆ ನಾವು ಸ್ಲೋ ಆಗಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೀವಿ ಫೆಸಿಲಿಟೀಸ್. ಈಗ ಮೈಸೂರಿನಲ್ಲಿ ನಮ್ದು ಬ್ರಾಂಚ್ ಇದೆ, ಮಂಗಳೂರಿನಲ್ಲಿದೆ, ದಾವಣಗೆರೆನಲ್ಲೂ ಇದೆ. ಈ ಬ್ರಾಂಚಸ್ನಲ್ಲಿ ಫರ್ದರ್ ಸರ್ವಿಸಸ್ ನಾವು ತೊಗೊಂಡು ಬಂದು ಇನ್ನೂ ಫರ್ದರ್ ಎಕ್ಸ್ಪ್ಯಾಂಡ್ ಮಾಡೋಣ. ನಾವೇನಂದ್ರೆ ಫಸ್ಟ್ ಬ್ರಾಂಚ್ ಓಪನ್ ಮಾಡಿದ್ರೆ ಅದನ್ನ ಕನ್ಸಲ್ಟೇಷನ್ ಅಂದರೆ ಬ್ರಾಂಚ್ ಓಪನ್ ಮಾಡಾದ್ಮೇಲೆ ಅದು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು, ಪೇಷಂಟ್ ಸ್ಯಾಟಿಸ್ಫ್ಯಾಕ್ಷನ್ ಚೆನ್ನಾಗಿರ್ಬೇಕು, ಅದು ಬೆಳಿಬೇಕು. ಅದು ಬೆಳೆದಾದ್ಮೇಲೆ ನೆಕ್ಸ್ಟ್ ನಾವು ಇನ್ನೊಂದು ಬ್ರಾಂಚ್ ಓಪನ್ ಮಾಡೋಕ್ಕೆ ನೋಡ್ತೀವಿ. ಬೆಂಗಳೂರಲ್ಲಿ ಎಷ್ಟೇ ಬ್ರಾಂಚ್ ಸರ್ ಇದು? ಬೆಂಗಳೂರಿನಲ್ಲೇ ಇದು 7ನೇ ಬ್ರಾಂಚ್. ಬೇರೆ ಹಾಸ್ಪಿಟಲ್ಗೂ ನಿಮ್ಮ ಹಾಸ್ಪಿಟಲ್ಗೂ ಏನು ಡಿಫರೆನ್ಸ್? ಸಮುದಾಯ ಸೇವೆಗೋಸ್ಕರ ಯಾವ ರೀತಿ? ಬೇರೆ ಬೇರೆ ಐ ಕೇರ್ ಹಾಸ್ಪಿಟಲ್ಸ್ ಮೆನಿ ಆಫ್ ದೆಮ್ ಆರ್ ಚೈನ್ಸ್. ಸುಮಾರು ಚೈನ್ಸ್ ಬರ್ತಾ ಇದೆ ಈಗ, ಎಲ್ಲ ಇನ್ವೆಸ್ಟರ್ ಲೆಡ್ ಚೈನ್ಸ್. ಸೊ ಅವ್ರದ್ದೇನಂದ್ರೆ ಪ್ರಾಫಿಟಬಿಲಿಟಿ ಅಂದರೆ ಪೇಷಂಟಿಂದ ಏನು ಇನ್ವೆಸ್ಟಿಗೇಷನ್ಸ್ ಮಾಡ್ಬೋದು, ಏನು ಆಪ್ರೇಷನ್ ಮಾಡ್ಬೋದು, ಎಷ್ಟು ಪೇಷಂಟ್ಸಿಂದ ನಾವು ದುಡ್ಡು ಪಡಿಬೋದು ಅಂತ ಅದೇ ಮೇನ್ ಮೋಟಿವ್ ಇರುತ್ತೆ. ಬಟ್ ನಮ್ಮದು ಏನಂದರೆ ಇಟ್ಸ್ ಎ ಸರ್ವಿಸ್ ಮೋಟಿವ್. ಸೊ ವಿ ವಾಂಟ್ ಟು ಸಿ ವಾಟ್ ಈಸ್ ಬೆಸ್ಟ್ ಫಾರ್ ದ ಪೇಷಂಟ್, ಯಾವ ಟ್ರೀಟ್ಮೆಂಟ್ ಬೆಸ್ಟ್ ಅವ್ರಿಗೆ ಅದಕ್ಕೆ ಸಜೆಸ್ಟ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತೀವಿ. ನಮ್ಗೆ ಲೋ ಟು ಹೈ ಇದೆ, ಯಾಕಂದರೆ ಹೈಯೆಸ್ಟ್ ಟೆಕ್ನಾಲಜಿ ಈವನ್ ನೀವು ಅಮೆರಿಕಾ UK ನಲ್ಲಿರೋ ಟೆಕ್ನಾಲಜೀಸ್ ಇಲ್ಲಿದೆ. ಅಲ್ಲಿಂದನೂ ಸುಮಾರು ಜನ ಪೇಷಂಟ್ಸ್ ಬಂದು ಇಲ್ಲಿ ಟ್ರೀಟ್ಮೆಂಟ್ ಪಡಿತಾರೆ, ಯಾಕಂದರೆ ಇಟ್ ಇಸ್ 5 times ಲೆಸ್ ಕಾಸ್ಟ್ ದ್ಯಾನ್ US or UK. ನಮ್ಮ ಹತ್ರ ಲೇಟೆಸ್ಟ್ ಟೆಕ್ನಾಲಜೀಸೂ ಇದೆ. ಬಟ್ ಈವನ್ ಪೇಷಂಟ್ಸ್ ಕೆನಾಟ್ ಅಫೋರ್ಡ್, ಅವ್ರಿಗೂ ಯಶಸ್ವಿನಿ ಸ್ಕೀಮಿಂದ ಸಹ ಕಂಪ್ಲೀಟ್ ಇದೆ ನಮ್ಮ ಹತ್ರ. ಸೊ CGHS, ಯಶಸ್ವಿನಿ, ಸ್ಟೇಟ್ ಗೌರ್ಮೆಂಟು, ಇನ್ಶೂರೆನ್ಸ್ ಪೇಷಂಟ್ಸು ಎಲ್ಲರಿಗೂ ಕೇಟರ್ ಮಾಡ್ತೀವಿ. ಕೆಲವ್ರಿಗೆ ಬಡವ್ರಿಗೆ ದುಡ್ಡೇ ಇಲ್ಲ ಆ ಥರ ಪೇಷಂಟ್ಸ್ಗೂ ನಾವು ಚಾರಿಟಬಲ್ ಹಾಸ್ಪಿಟಲ್ಸ್ ಇದೆ. 2 ಚಾರಿಟಬಲ್ ಹಾಸ್ಪಿಟಲ್ ಇದೆ, ಪದ್ಮನಾಭನಗರ್ನಲ್ಲಿ ಒಂದಿದೆ, ವಸಂತ ನಗರ್ನಲ್ಲಿದೆ. ರೆಗ್ಯುಲರಾಗಿ ಕ್ಯಾಂಪ್ಸ್ ಕಂಡಕ್ಟ್ ಮಾಡ್ತೀವಿ. ಆ ಹಾಸ್ಪಿಟಲ್ಸ್ನಲ್ಲಿ ಪೇಷಂಟ್ಸ್ ಬಂದರೆ ನಾವು ಈವನ್ ಫ್ರೀಯಾಗಿ ಆಪ್ರೇಷನ್ ಮಾಡ್ತೀವಿ. ಸೊ ಹಾಗಿದ್ದು ನಾವು ವಿ ಆರ್ ಏಬಲ್ ಟು ಕ್ಯಾಂಪ್ಸು, ಸ್ಕೂಲ್ ಐ ಸ್ಕ್ರೀನಿಂಗ್ಸ್ ಮಾಡ್ತೀವಿ, ಸುಮಾರು ಕಮ್ಯುನಿಟಿ ಪ್ರೋಗ್ರಾಮ್ಸ್ ಮಾಡ್ತೀವಿ. ಸೊ ಆಲ್ಮೋಸ್ಟ್ ವರ್ಷಕ್ಕೆ 10,000 ಫ್ರೀ ಆಪರೇಷನ್ಸ್ ಮಾಡ್ತೀವಿ ಥ್ರೂ ದ 2 ಕಮ್ಯುನಿಟಿ ಹಾಸ್ಪಿಟಲ್ಸ್. ಸೊ ಇದು CSR ಅಲ್ಲಿ ಏನು ಮಾಡ್ತೀವಿ? ಹೌದು, ಇವು NGO ಇವೆರಡೂ, ಇವೆರಡು ಹಾಸ್ಪಿಟಲ್ಸು ದೇ ಆರ್ ರನ್ ಬೈ ಅ ಟ್ರಸ್ಟ್. ಸೊ ಬೋರ್ಡ್ ಆಫ್ ಟ್ರಸ್ಟೀಸು ಇಟ್ ಇಸ್ ಅ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್. ಅಂದರೆ ಇಟ್ಸ್ ಅನ್ NGO, ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್, ರಿಜಿಸ್ಟರ್ಡ್. ಸೊ ಡೊನೇಷನ್ಸ್ ಆಲ್ಸೋ ವಿ ಆಕ್ಸೆಪ್ಟ್ ಟುವರ್ಡ್ಸ್ ದಿಸ್ ಆ್ಯಂಡ್ ಇಟ್ ಇಸ್ ರನ್ ಬೈ ಅ ಸೆಪರೇಟ್ ಬೋರ್ಡ್. ನನ್ನ ಹೆಸರು ಡಾಕ್ಟರ್ ಸುಪ್ರಿಯಾ ಶ್ರೀಗಣೇಶ್ ಅಂತ. ನಾನು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ನೇತ್ರಧಾಮ ಹಾಸ್ಪಿಟಲ್ಸ್ ಪ್ರೈವೇಟ್ ಲಿಮಿಟೆಡ್. ಇವತ್ತು ನಮ್ಮ 10ನೇ ಬ್ರಾಂಚ್ ಯಲಹಂಕದಲ್ಲಿ ಓಪನ್ ಮಾಡ್ತಾ ಇದೀವಿ. ಈ ಬ್ರಾಂಚ್ ಅಲ್ಲಿ ಲೇಟೆಸ್ಟ್ ಫೆಸಿಲಿಟೀಸ್ ಇದೆ, ಅಡ್ವಾನ್ಸ್ಡ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಇದ್ದಾರೆ, ಆಲ್ ಫೆಸಿಲಿಟೀಸ್, ಎವ್ರಿಥಿಂಗ್ ರಿಲೇಟೆಡ್ ಟು ಐ ಕೇರ್, ಎಲ್ಲ ಟ್ರೀಟ್ಮೆಂಟ್ಸ್ ಮಾಡ್ತೀವಿ ನಾವು. ಅಂಡ್ ಇಲ್ಲಿ ಬೇಸಿಕಲಿ ಏನ್ ಸ್ಪೆಷಲ್ ಆಗಿದೆ ಈ ಬ್ರಾಂಚ್ ಅಲ್ಲಿ ಅಂದ್ರೆ ನಮ್ಮಲ್ಲಿ ಲೇಸರ್ ಕ್ಯಾಟ್ರಾಕ್ಟ್ ಸರ್ಜರಿ ಅಂತ ಇದೆ. ಲೇಸರ್ ಅಂದ್ರೆ ರೊಬೋಟಿಕ್ ಕ್ಯಾಟ್ರಾಕ್ಟ್ ಸರ್ಜರಿ. ಕೊರೆ ಆಪರೇಷನ್ ಮಾಡೋದು ಮುಂಚೆ ಮ್ಯಾನ್ಯುಯಲ್ ಆಗಿತ್ತು, ಇವಾಗ ಟೆಕ್ನಾಲಜಿ ಬಂದಿದೆ. ಕೆಲವು ಇಂಪಾರ್ಟೆಂಟ್ ಸ್ಟೆಪ್ಸ್ ಸರ್ಜರಿನಲ್ಲಿ ಸರ್ಜನ್ ಕೈಯಿಂದ ಮಾಡಲ್ಲ, ರೊಬೋಟಿಕಲಿ ಆ 3 ಇಂಪಾರ್ಟೆಂಟ್ ಸ್ಟೆಪ್ಸ್ ರೊಬೋಟಿಕ್ ಒಂದು ಎಕ್ವಿಪ್ಮೆಂಟ್ ಇದೆ, ಆ ಲೇಸರ್ ಇಂದ 3 ಇಂಪಾರ್ಟೆಂಟ್ ಸ್ಟೆಪ್ಸ್ ಮಾಡಿ. ಇದರಿಂದ ಪೇಷಂಟ್ಸ್ಗೆ ಏನ್ ಬೆನಿಫಿಟ್ ಅಂದ್ರೆ ಬೇಗ ರಿಕವರಿ ಆಗುತ್ತೆ, ಸೇಫ್ಟಿ ಪ್ರೊಫೈಲ್ ತುಂಬಾ ಒಳ್ಳೇದು, ಸೇಫ್ ಆಗಿರುತ್ತೆ, ಪ್ರೀಮಿಯಂ ಲೆನ್ಸಸ್ ಯೂಸ್ ಮಾಡ್ಬೋದು, ಆ ಲೆನ್ಸಸ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಕಣ್ಣಲ್ಲಿ, ಸೊ ಲಾಂಗ್ ಟರ್ಮ್ ಸ್ಟೇಬಲ್ ಆಗಿರುತ್ತೆ. ಈ ಎಲ್ಲ ಅಡ್ವಾಂಟೇಜಸ್ ಇದೆ ಈ ಲೇಸರ್ ಐ ಟ್ರೀಟ್ಮೆಂಟ್ ಅಲ್ಲಿ. ಮತ್ತೆ ಇನ್ನೊಂದು ಲೇಸಿಕ್ ಟ್ರೀಟ್ಮೆಂಟ್, ಅಡ್ವಾನ್ಸ್ ಲೇಸಿಕ್ ಟ್ರೀಟ್ಮೆಂಟ್, ಕನ್ನಡಕ ತೆಗ್ಸೋಕೆ ಟ್ರೀಟ್ಮೆಂಟ್ ನಮ್ಮಲ್ಲಿ ಲೇಟೆಸ್ಟ್ ಟ್ರೀಟ್ಮೆಂಟ್ ಇದೆ. ಇದನ್ನ ಸ್ಮೈಲ್ ಅಂತ ಹೇಳ್ತೀವಿ ಅಥವಾ ಲೆಂಟಿಕ್ಯೂಲ್ ಎಕ್ಸ್ಟ್ರಾಕ್ಷನ್ ಅಂತ ಹೇಳ್ತೀವಿ. ಅದು ಈ ಬ್ರಾಂಚ್ ಅಲ್ಲಿ ಅವೈಲೇಬಲ್ ಇದೆ, ಪೇಷಂಟ್ಸ್ ಬಂದು ಆ ಸರ್ವಿಸ್ ತಗೋಬಹುದು ಈ ಬ್ರಾಂಚ್ ಅಲ್ಲಿ. ಸೊ ಅದೇ ಈ ಬ್ರಾಂಚ್ ಸ್ಪೆಷಾಲಿಟಿ. ಬಿಲೋ ಪಾವರ್ಟಿ ಲೈನ್ ಅವ್ರಿಗೆ ಏನಾಗುತ್ತೆ? ಹೌದು, ಬಿಲೋ ಪಾವರ್ಟಿ ನಮ್ಮಲ್ಲಿ ಎಲ್ಲಾ ಸ್ಕೀಮ್ಸ್ ಅವೈಲ್ ಮಾಡಬಹುದು. ಹಾಸ್ಪಿಟಲ್ ಬಂದಾಗ ನಾವು ಎಲ್ಲಾ ರೇಂಜ್ ಅಲ್ಲೂ ಟ್ರೀಟ್ಮೆಂಟ್ ಕೊಡ್ತೀವಿ. ಫ್ರಮ್ ಯಶಸ್ವಿನಿ ಟು CGHS ಟು ಏನೇ ಸ್ಕೀಮ್, ಗವರ್ಮೆಂಟ್ ಸ್ಕೀಮ್ ಇದೆಯೋ
ಅದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಪೇಷಂಟ್ಸ್ ಟ್ರೀಟ್ಮೆಂಟ್ ಅವೈಲ್ ಮಾಡ್ಬೋದು, ಪೇಷಂಟ್ಸ್ ಟ್ರೀಟ್ಮೆಂಟ್ ತಗೋಬಹುದು ಈ ಬ್ರಾಂಚ್. ಡಿಸ್ಕೌಂಟ್ ಅಂಡ್ Inaugural. ಈ ಸತಿ ಇನಾಗ್ರೇಷನ್ಗೋಸ್ಕರ ನೆಕ್ಸ್ಟ್ 2 ಮಂತ್ಸ್ಗೆ ನಾವು ಹೆವಿ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ. ಮೋರ್ ದೆನ್ 50% ಡಿಸ್ಕೌಂಟ್ಸ್ ಕೊಡ್ತಾ ಇದ್ದೀವಿ ಆನ್ ಸರ್ಜರೀಸ್ ಅಂಡ್ ಪ್ರೊಸೀಜರ್ಸ್ ಅಂಡ್ ಕನ್ಸಲ್ಟೇಷನ್ಸ್ ಆಲ್ಸೋ, ಜಸ್ಟ್ ಸೊ ದಟ್ ಪೇಷಂಟ್ಸ್ ಬಂದು ಉಪಯೋಗಿಸ್ಬೋದು, ಬ್ರಾಂಚ್ ನ ನೋಡ್ಬೋದು, ಡಾಕ್ಟರ್ಸ್ ನ ಮೀಟ್ ಮಾಡ್ಬೋದು. ಸೊ ನೆಕ್ಸ್ಟ್ 2 ಮಂತ್ಸ್ ಖಂಡಿತ ಬನ್ನಿ, ಟ್ರೀಟ್ಮೆಂಟ್ ಅವೈಲ್ ಮಾಡಿ ಬ್ರಾಂಚ್.